ರಾಜ್ಯದ ಸರ್ಕಾರಿ ನೌಕರರ ಐಡಿ ಕಾರ್ಡ್ ಟ್ಯಾಗ್ನ ಬಣ್ಣ ಬದಲಾವಣೆ ಆಗಿದೆ. ಇನ್ನು ಮುಂದೆ ಕೆಂಪು ಹಳದಿ ಬಣ್ಣದ ಐಡಿ ಕಾರ್ಡ್ ಟ್ಯಾಗ್ ಅನ್ನು ಧರಿಸಬೇಕು. ಅಂದ್ರೆ ಕರ್ನಾಟಕ ಬಾವುಟದ ಕಲರ್. ಸಿಬ್ಬಂದಿ ಹಾಗೂ ಆಡಳಿತ ಸುಧಾರಣೆ ಇಲಾಖೆಯಿಂದ ಸುತ್ತೋಲೆಯನ್ನ ಹೊರಡಿಸಲಾಗಿದೆ. ಇನ್ನು ಮುಂದೆ ಕೆಂಪು ಮತ್ತೆ ಹಳದಿ ಬಣ್ಣದ ಐಡಿ ಕಾರ್ಡ್ ಟ್ಯಾಗ್ ಬಳಸಬೇಕಾಗುತ್ತೆ. ಕಡ್ಡಾಯವಾಗಿ ಕೆಂಪು ಹಳದಿ ಬಣ್ಣದ ಟ್ಯಾಗ್ ಅನ್ನು ಧರಿಸುವಂತೆ ಸಿಬ್ಬಂದಿ ಹಾಗೂ ಆಡಳಿತ ಸುಧಾರಣೆ ಇಲಾಖೆ ಸುತ್ತೋಲೆಯನ್ನ ಹೊರಡಿಸಿದೆ. ರಾಜ್ಯಕ್ಕೆ ಕರ್ನಾಟಕ ಎಂದು ಹೆಸರಿಟ್ಟು 50 ವರ್ಷಗಳಾದಂತಹ ಹಿನ್ನೆಲೆ ಸರ್ಕಾರ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಎಂಬ ಅಭಿಯಾನವನ್ನು ಆರಂಭಿಸ್ತಾ ಇದ್ದಾರೆ. ಹೀಗಾಗಿ ನೌಕರರಿಗೆ ಕೆಂಪು ಮತ್ತು ಹಳದಿ ಟ್ಯಾಗ್ ಬಳಸುವಂತೆ ಆದೇಶವನ್ನ ಹೊರಡಿಸಲಾಗಿದೆ. ರಾಜ್ಯದ ಸರ್ಕಾರಿ ನೌಕರರ ಐಡಿ ಕಾರ್ಡ್ನ ಟ್ಯಾಗ್ ಬಣ್ಣ ಇನ್ಮೇಲೆ ಬದಲಾಗುತ್ತೆ. ಕರ್ನಾಟಕ ಬಾವುಟದ ಕಲರ್ನಲ್ಲಿ ಇನ್ಮೇಲೆ ಟ್ಯಾಗ್ ಅನ್ನ ಬಳಸಬೇಕಾಗುತ್ತೆ. ಆ ಸುತ್ತೋಲೆಯನ್ನ ಗಮನಿಸ್ತಾ ಇದ್ದೀರಿ. ಈ ರೀತಿಯಾದಂತಹ ಟ್ಯಾಗ್ ಅನ್ನ ಬಳಸಬೇಕಾಗತ್ತೆ. ಇನ್ನು ಮುಂದೆ ಹೊಸ ಮಾದರಿಯ ಟ್ಯಾಗ್. ಇದು ಒಂದ್ ರೀತಿ ಇದನ್ನ ಸ್ವಾಗತ ಕೋರಬಹುದು ಅಂತ ಅನ್ಸುತ್ತೆ. ಯಾಕಂದ್ರೆ ಕರ್ನಾಟಕ ಒಂದು ಆ ಧ್ವಜಕ್ಕೆ ನೀಡುವಂತ ಗೌರವ ಇರಬಹುದು. ಕರ್ನಾಟಕ ಅಂತ ತಕ್ಷಣ ಗೊತ್ತಾಗ್ಬಿಡುತ್ತೆ ನಮಗೆ ಕೆಂಪು ಮತ್ತು ಹಳದಿ ಅರಿಶಿನ ಕುಂಕುಮದ ಸಂಕೇತ ಅಂತ ಕೂಡ ನಾವು ಹೇಳ್ತೀವಿ. ಸೊ ಇನ್ನು ಮುಂದೆ ಎಲ್ಲ ಸರ್ಕಾರಿ ನೌಕರರು ಕೂಡ ಇದೇ ಬಣ್ಣದ ಅಂದ್ರೆ ಇದೇ ರೀತಿಯ ಟ್ಯಾಗ್ ಅನ್ನ ಬಳಸಬೇಕಾಗತ್ತೆ. ಐಡಿ ಕಾರ್ಡ್ ಟ್ಯಾಗ್ಸ್. ಸಿಬ್ಬಂದಿ ಹಾಗೂ ಆಡಳಿತ ಸುಧಾರಣೆ ಇಲಾಖೆ ಸುತ್ತೋಲೆಯನ್ನ ಹೊರಡಿಸಿದೆ. ಒಂದೊಂದು ರೀತಿ ಈಗ 50 ವರ್ಷ ಅಂತ ಆಗಿದೆ, ಕರ್ನಾಟಕ ಅಂತ ಹೆಸರಿಟ್ಟು 50 ವರ್ಷ ಆಗಿದೆ. ಆ ಹಿನ್ನೆಲೆ ಈಗ ಕಡ್ಡಾಯವಾಗಿ ಇದೇ ರೀತಿಯ ಟ್ಯಾಗ್ ಅನ್ನು ಧರಿಸಬೇಕು ಅನ್ನುವಂಥ ಒಂದು ಆದೇಶ ಕೂಡ ಇದೆ. ಬದಲಾವಣೆ ಇಂಥ ವಿಚಾರಗಳಲ್ಲಿ ಒಳ್ಳೆಯ ರೀತಿಯ ಬದಲಾವಣೆಯನ್ನ ಖಂಡಿತವಾಗ್ಲೂ ಸ್ವೀಕರಿಸಬಹುದು. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮನಾಗಿರ್ಬೇಕು ಅಂಡ್ ಕನ್ನಡ ಭಾಷೆಗೆ ಮೊದಲನೇ ಆದ್ಯತೆ ಇರಬೇಕು. ಎಲ್ಲ ಕಡೆ ಕೂಡ ಆ ಕರ್ನಾಟಕ ಅನ್ನೋದು ನಮಗೆ ನೆನಪಾಗ್ತಾ ಇರಬೇಕು. ಸೊ ಹಾಗಾಗಿ ಹೊಸ ಐಡಿ ಕಾರ್ಡ್ ಟ್ಯಾಗ್ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಒಂದು ಸ್ಯಾಂಪಲ್ ಅನ್ನ ನೋಡ್ತಾ ಇದ್ದೀರಿ. ಕೆಂಪು ಹಳದಿ ಬಣ್ಣದ ಐಡಿ ಕಾರ್ಡ್ ಟ್ಯಾಗ್ ಅನ್ನ ಇನ್ನು ಮುಂದೆ ಸರ್ಕಾರಿ ನೌಕರರು ಬಳಸಬೇಕಾಗತ್ತೆ.